ನಾವೆಲ್ಲ ಚಿಕ್ಕ ವಯಸ್ಸಿನಲ್ಲಿ ಇರುವಾಗ ಶಾಲೆಯಲ್ಲಿ ಟೀಚರ್ ನೀವು ದೊಡ್ಡವರಾದ್ಮೇಲೆ ಏನಾಗ್ತೀರಾ ಅಂತ ಕೇಳಿದ್ರೆ ಪ್ರತಿಯೊಬ್ಬರು ಕೂಡ ತಮ್ಮ ಗುರಿ ಅಥವಾ ಬಯಕೆ ಹೇಳುತ್ತಾ ಇದ್ದರು. ಅದರಲ್ಲಿ ಬಹುತೇಕ ಡಾಕ್ಟರ್ ಆಗ್ತೀನಿ, ಇಂಜಿನಿಯರ್ ಆಗ್ತೀನಿ, ಪೊಲೀಸ್ ಆಗ್ತೀವಿ ಅಂತ ಹೇಳಿದ್ರು. ಅದರಲ್ಲಿ ಡಾಕ್ಟರ್ ಆಗ್ತೀನಿ ಅಂತ ಹೇಳಿದವರು ಹೆಚ್ಚು. ಆ ರೀತಿ ಕನಸು ಮಕ್ಕಳು ಮಾತ್ರ ಅಲ್ಲದೆ ತಂದೆ ತಾಯಿಗಳು ಕೂಡ ಕಂಡಿರ್ತಾರೆ. ನನ್ನ ಮಗ ಅಥವಾ ಮಗಳು ದೊಡ್ಡ ಡಾಕ್ಟರ್ ಆಗ್ಬೇಕು ಅಂತ ಮಕ್ಕಳು ಸಣ್ಣ ವಯಸ್ಸಿನಲ್ಲಿ ಇರುವಾಗಲೇ ತಮ್ಮ ಬದುಕನ್ನು ಮುಡಿಪಾಗಿಟ್ಟು ಮಕ್ಕಳ ಆಸೆಗಾಗಿ ತಮ್ಮ ಆಸೆಯನ್ನು ಬದಿಗೊತ್ತಿ ದುಡಿದು ಒಳ್ಳೆ ಶಾಲೆ ಮತ್ತು ಕಾಲೇಜಿಗೆ ಸೇರಿಸಿರ್ತಾರೆ. ಬಹುತೇಕ ಮಕ್ಕಳು ಅದಕ್ಕೆ ತಕ್ಕಂತೆ ತಂದೆ ತಾಯಿಯ ಕನಸನ್ನು ನನಸು ಮಾಡ್ಬೇಕಂತೇಳಿ ಕಷ್ಟಪಟ್ಟು ಓದ್ತಾ ಒಳ್ಳೆ ಅಂಕ ತೆಗಿಬೇಕು, ಗೌರ್ಮೆಂಟ್ ಕಾಲೇಜಲ್ಲಿ ಸೀಟ್ ತಗೋಬೇಕು ಅಥವಾ ಪ್ರೈವೇಟ್ ಕಾಲೇಜಲ್ಲಾದ್ರೂ ಗೌರ್ಮೆಂಟ್ ಸೀಟ್ ತಗೋಬೇಕು ಅಂತ ಹಗಲು ರಾತ್ರಿ ಅನ್ನದೇ ಓದ್ತಾ ಇರ್ತಾರೆ. ಯಾಕಂದ್ರೆ ಬಡ ಮತ್ತು ಮಧ್ಯಮ ಅಥವಾ ಮಿಡಲ್ ಕ್ಲಾಸ್ ಕುಟುಂಬದ ತಂದೆ ತಾಯಿಗಳಿಗೆ ಕೋಟಿ ಕೋಟಿ ಕೊಟ್ಟು MBBS ಮಾಡಿಸೋದು ತುಂಬಾ ಕಷ್ಟ. ಅದಕ್ಕಿಂತ ಲಕ್ಷ ಖರ್ಚು ಮಾಡಿ ನೀಟ್ ಕೋಚಿಂಗ್ ಕೊಡಿಸಿ ಉತ್ತಮವಾದ ಅಂಕ ತೆಗೆಯುವಂತೆ ಮಾಡಿದ್ರೆ ಗೌರ್ಮೆಂಟ್ ಕಾಲೇಜ್ ಸಿಗುತ್ತೆ ಅಥವಾ ಪ್ರೈವೇಟ್ ಕಾಲೇಜಲ್ಲಿ ಗೌರ್ಮೆಂಟ್ ಸೀಟ್ ಸಿಗುತ್ತೆ ಅನ್ನೋ ಹಂಬಲ ತಂದೆ ತಾಯಿ ಮತ್ತು ಮಕ್ಕಳದು. ಅಂತ ಬಡ ಮತ್ತು ಮಿಡಲ್ ಕ್ಲಾಸ್ ಪೋಷಕರ ಮತ್ತು ಮಕ್ಕಳ ಆಸೆಗೆ ತಣ್ಣೀರು ಎರಚುವಂತೆ ಮಾಡಿದ್ದು ಜೂನ್ 4, 2024 ಇಳಿ ಸಂಜೆ ಹೊತ್ತಲ್ಲಿ NTA ನಿಂದ ಬಿಡುಗಡೆಯಾದ 2024 ನೀಟ್ ಫಲಿತಾಂಶ. ಯಾಕೆ ಅಂತ ಕೇಳ್ತೀರಾ? ಅಂದು ಇಡೀ ದೇಶವೇ ಲೋಕಸಭೆಯ ಚುನಾವಣೆಯ ಫಲಿತಾಂಶದಲ್ಲಿ ಮುಳುಗಿ ಹೋಗಿತ್ತು. ಯಾವ ಸರ್ಕಾರ ಬರುತ್ತೆ ಅಂತ ಜನ ಟಿವಿ ಮುಂದೆ ಲೆಕ್ಕ ಹಾಕ್ತಾ ಕೂತ್ಕೊಂಡಿದ್ರು. ಮಾಧ್ಯಮವು ಕೂಡ ಅಂದು ಚುನಾವಣಾ ಫಲಿತಾಂಶದ ಹಬ್ಬದಲ್ಲಿ ಮುಳುಗಿ ಹೋಗಿತ್ತು. ತಿಳಿ ಸಂಜೆ ಹೊತ್ತಲ್ಲಿ ಬಂದಂತ ನೀಟ್ ಫಲಿತಾಂಶದಲ್ಲಿ ಬರೋಬ್ಬರಿ 67 ಜನ ವಿದ್ಯಾರ್ಥಿಗಳು ಆಲ್ ಇಂಡಿಯಾ ನಂಬರ್ 1 ರ್ಯಾಂಕ್ ಅನ್ನು ಹಂಚಿಕೊಂಡಿದ್ರು. ಸಾಮಾನ್ಯವಾಗಿ ರಾಜ್ಯ ಮಟ್ಟದ SLC ಅಥವಾ PUC ಪರೀಕ್ಷೆಯಲ್ಲಿ 1 ರಿಂದ 5 ಜನರವರೆಗೆ ನಂಬರ್ 1 ರ್ಯಾಂಕ್ ಅನ್ನು ಹಂಚಿಕೊಂಡಿರುವುದನ್ನು ನಾವು ನೋಡಿರ್ತೀವಿ. ಆದ್ರೆ ರಾಷ್ಟ್ರೀಯ ಮಟ್ಟದಲ್ಲಿ ದೇಶದ ಪ್ರತಿಷ್ಠಿತ ಪರೀಕ್ಷೆಗಳಲ್ಲಿ ಒಂದೆಂದು ಕರೆಸಿಕೊಂಡಂತಹ ಈ ನೀಟ್ ಅಲ್ಲಿ ಬರೋಬ್ಬರಿ 67 ಜನ ಮೊದಲ ರ್ಯಾಂಕ್ ಅನ್ನು ಹಂಚಿಕೊಂಡಿದ್ದು ನಿಜವಾಗಿಯೂ ಎಲ್ಲರಲ್ಲಿ ಅಚ್ಚರಿ ಮೂಡಿಸಿತ್ತು. ಅದು ಯಾಕೆ ಏನು ಅಂತ ತಿಳಿಯುವ ಮುಂಚಿತವಾಗಿ ಈ NTA ಅಂದ್ರೆ ಏನು, ಯಾಕೆ ನಡೆಸ್ತಾರೆ ಅಂತ ನಿಮ್ಮ ತಲೆಯಲ್ಲಿ ಕೊರತಾ ಇದ್ರೆ ಈ ನೀಟ್ ಬಗ್ಗೆ ಕ್ವಿಕ್ ಆಗಿ ತಿಳ್ಕೊಂಬರೋಣ ಬನ್ನಿ. ಅದಕ್ಕೂ ಮುಂಚೆ ನೀವೇನಾದ್ರೂ ನಮ್ಮ ಚಾನೆಲ್ ನ ಹೊಸದಾಗಿ ಅಥವಾ ಮೊದಲ ಬಾರಿ ನೋಡುತ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಒತ್ತಿ ಹಾಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಮತ್ತು ನಮಗೆ ಸಪೋರ್ಟ್ ಮಾಡಿ. 2013ರಲ್ಲಿ ಮೊದಲ ಬಾರಿಗೆ ಭಾರತದಲ್ಲಿ ನೀಟ್ ಪರಿಚಯವಾಗುತ್ತೆ. ಇದನ್ನ 2013ರಿಂದ 2018ರವರೆಗೆ CBSE ಅಂದ್ರೆ ಸೆಂಟ್ರಲ್ ಬೋರ್ಡ್ ಆಫ್ ಸೆಕೆಂಡರಿ ಎಜುಕೇಶನ್ ನೀಟ್ ಎಕ್ಸಾಮ್ ಅನ್ನ ನಡೆಸೋದಕ್ಕೆ ಪ್ರಾರಂಭ ಮಾಡುತ್ತೆ. ನಂತರ ಈ ಸಂಸ್ಥೆಯ ಮೇಲೂ ಕೂಡ ಕೆಲವೊಂದು ದೋಷಾರೋಪಣೆ ಕೇಳಿ ಬಂದಾಗ ಕೇಂದ್ರ ಸರ್ಕಾರ ಡಿಪಾರ್ಟ್ಮೆಂಟ್ ಆಫ್ ಹೈಯರ್ ಎಜುಕೇಶನ್ ಆಫ್ ದಿ ಮಿನಿಸ್ಟ್ರಿ ಆಫ್ ಎಜುಕೇಶನ್ ಆಫ್ ಇಂಡಿಯಾ ಈ ಸಚಿವಾಲಯದ ಅಡಿಯಲ್ಲಿ 2017ರ ನವೆಂಬರ್ ತಿಂಗಳಲ್ಲಿ NTA ಅನ್ನೋ ಏಜೆನ್ಸಿ ಸ್ಥಾಪನೆ ಮಾಡುತ್ತೆ. ನಂತರ 2019ರಿಂದ ಈಚೆಗೆ NTA ನೀಟ್ ಪರೀಕ್ಷೆಯನ್ನು ರಾಷ್ಟ್ರೀಯ ಮಟ್ಟದಲ್ಲಿ ನಡೆಸುವುದಕ್ಕೆ ಪ್ರಾರಂಭ ಮಾಡುತ್ತೆ. NTA ಅಂದ್ರೆ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ. ಇದು ಕೇಂದ್ರ ಸರ್ಕಾರ ಅಧೀನದಲ್ಲಿ ಬರುವಂತಹ ಒಂದು ಟೆಸ್ಟಿಂಗ್ ಏಜೆನ್ಸಿ ಆಗಿದ್ದು ಇದು ದೇಶದ 17 ಪ್ರತಿಷ್ಠಿತ ಕೋರ್ಸ್ಗಳಿಗೆ ಪ್ರವೇಶ ಪರೀಕ್ಷೆಯನ್ನು ನಡೆಸುತ್ತೆ. ಪ್ರಮುಖವಾಗಿ ನೀಟ್, UGC ನೆಟ್, JEE, CMAT, DUET, IND, SAT, NIFT, ಆಲ್ ಇಂಡಿಯಾ ಸೈನಿಕ್ ಸ್ಕೂಲ್, IIFT, ಫಾರ್ಮಸಿ ಈ ರೀತಿ ಹಲವು ಪರೀಕ್ಷೆಯನ್ನು ನಡೆಸುತ್ತೆ. ಅದರಲ್ಲಿ ಇವತ್ತು ನಮ್ಮ ಚರ್ಚೆಗೆ ಇರುವಂತದ್ದು ನೀಟ್. ಈ ನೀಟ್ ಅಂದ್ರೆ ನ್ಯಾಷನಲ್ ಎಲಿಜಿಬಿಲಿಟಿ ಎಂಟ್ರೆನ್ಸ್ ಟೆಸ್ಟ್ ಅಂತ. ಇದು ರಾಷ್ಟ್ರೀಯ ಮಟ್ಟದಲ್ಲಿ ನಡೆಯುವಂತ ಮೆಡಿಕಲ್ ಕೋರ್ಸ್ ಗಳ ಪ್ರವೇಶಕ್ಕೆ ನಡೆಯುವಂತಹ ಪರೀಕ್ಷೆಯಾಗಿದೆ. ಈ ವರ್ಷ 24,06,079 ಜನ, ಕಳೆದ ವರ್ಷಕ್ಕೆ ಹೋಲಿಸಿದರೆ 4 ಲಕ್ಷ ಹೆಚ್ಚಿಗೆ ಅರ್ಜಿ ಸಲ್ಲಿಸಿದ್ದರು. ಇದರಲ್ಲಿ 23,33,297 ವಿದ್ಯಾರ್ಥಿಗಳು ಪರೀಕ್ಷೆಗೆ ಹಾಜರಾಗಿದ್ದರು. ಈ ಸಂಖ್ಯೆಯಲ್ಲಿ ಪುರುಷರು 10,29,198, ಮಹಿಳೆಯರು 13,76,863, ತೃತೀಯ ಲಿಂಗಿಯರು 18 ಜನ ಒಳಗೊಂಡಿದ್ದರು. ಒಟ್ಟಾರೆಯಾಗಿ 2024ನೇ ವರ್ಷದಲ್ಲಿ ನೀಟ್ ಪರೀಕ್ಷೆಯಿಂದ ತೆರಗಡೆಯಾದ ವಿದ್ಯಾರ್ಥಿಗಳ ಸಂಖ್ಯೆ 13,16,268 ಜನ. ಯಾಕೆ ಇಷ್ಟು ದೊಡ್ಡ ಮಟ್ಟದ ಜನ ಇದಕ್ಕೆ ಅಪ್ಲೈ ಮಾಡಿದ್ದಾರೆ ಅಂದ್ರೆ ಭಾರತದಲ್ಲಿರುವಂತಹ ಮೆಡಿಕಲ್ ಕಾಲೇಜುಗಳ ಲಭ್ಯತೆ ತುಂಬಾ ಕಡಿಮೆ. ಎಷ್ಟು ಅಂತ ನೋಡೋದಾದ್ರೆ ಭಾರತದಲ್ಲಿ ಒಟ್ಟು 783 ಮೆಡಿಕಲ್ ಕಾಲೇಜುಗಳಿದ್ದು ಒಟ್ಟು 1,61,196 ಸೀಟ್ಗಳ ಲಭ್ಯವಿದೆ. ಇದರಲ್ಲಿ ಪ್ರಮುಖವಾಗಿ MBBS ಗೆ ಅಂತ 706 ಮೆಡಿಕಲ್ ಕಾಲೇಜುಗಳಿದ್ದರೆ ಅದರಲ್ಲಿ 386 ಗೌರ್ಮೆಂಟ್ ಕಾಲೇಜುಗಳು, 320 ಪ್ರೈವೇಟ್ ಕಾಲೇಜುಗಳು ಇದ್ದು ಒಟ್ಟು 1,09,170 ಸೀಟ್ಗಳು ಲಭ್ಯವಿದೆ. ಗೌರ್ಮೆಂಟ್ ಕಾಲೇಜಿನಲ್ಲಿ 55,880, ಪ್ರೈವೇಟ್ ಕಾಲೇಜಿನಲ್ಲಿ 53,265 ಸೀಟ್ಗಳು, ಒಟ್ಟು 1,09,170
ಸೀಟ್ಗಳು ಲಭ್ಯವಿದ್ದು ಇಡೀ ಭಾರತ ದೇಶದಲ್ಲಿ ಕರ್ನಾಟಕ ಮತ್ತು ಮಹಾರಾಷ್ಟ್ರ ಅತಿ ಹೆಚ್ಚು ಮೆಡಿಕಲ್ ಕಾಲೇಜ್ಗಳನ್ನು ಹೊಂದಿರುವಂತಹ ರಾಜ್ಯಗಳಾಗಿದೆ. ಇದು NTA ಒಂದು ಕಿರು ಪರಿಚಯ. ಆದರೆ ಇನ್ನು NTA ಈ ವರ್ಷದ ಹಗರಣ ಪ್ರಾರಂಭವಾಗೋದು ಇಲ್ಲಿಂದ. ಅಂದು ಜೂನ್ 4, 2024 ಇಳಿ ಸಂಜೆ ಹೊತ್ತಲ್ಲಿ ಬಂದಂತಹ ನೀಟ್ ಫಲಿತಾಂಶದಿಂದಾಗಿ ನೀಟ್ ಅಭ್ಯರ್ಥಿಗಳು ಕೋಚಿಂಗ್ ಸೆಂಟರ್ಗಳು ಅಕ್ಷರಶಃ ದಿಗ್ಭ್ರಾಂತರಾಗಿದ್ದರು. ಹಲವಾರು ವಿದ್ಯಾರ್ಥಿಗಳು ಸುಪ್ರೀಂ ಕೋರ್ಟ್ ಮೆಟ್ಟಿಲು ಕೂಡ ಏರಿದ್ದರು. ಯಾಕೆ ಅಂತ ಕಾರಣ ತಿಳಿಯೋದಾದ್ರೆ ಆ ಡ್ರಾಮಾ ಶುರು ಆಗೋದೇ ಇಲ್ಲಿಂದ. 2019ರಿಂದ 23ರವರೆಗೆ ನೀಟ್ ಫಲಿತಾಂಶ ನೋಡಿದರೆ 1ರಿಂದ 4 ಜನ ಮಾತ್ರ ನೀಟ್ ನ ಮೊದಲ ಸ್ಥಾನ ಅಥವಾ ಮೊದಲ ರ್ಯಾಂಕ್ ಅನ್ನು ಹಂಚಿಕೊಂಡಿದ್ದರು. ಆದರೆ 2024ರಲ್ಲಿ ಬರೋಬ್ಬರಿ 67 ಜನ ಮೊದಲ ರ್ಯಾಂಕ್ ಬಂದಿದ್ದರು. ಇದು ಕಾಕತಾಳೀಯವಂತೂ ಅಲ್ಲ. ಯಾಕೆ ಅಂದ್ರೆ 67 ಜನರಲ್ಲಿ ಹರಿಯಾಣ ರಾಜ್ಯದ ಒಂದೇ ಸೆಂಟರ್ ನಲ್ಲಿ ಬರೋಬ್ಬರಿ 6 ಜನ ಪರೀಕ್ಷೆ ಬರೆದಿದ್ದರು. ಈ 6 ಜನರ ರೋಲ್ ನಂಬರ್ ನ ಮೊದಲ 7 ಅಂಕಿಗಳು ಒಂದೇ ಸೀಕ್ವೆನ್ಸ್ ನಲ್ಲಿತ್ತು ಹಾಗೂ ಇವು 6 ಜನರ ಸರ್ನೇಮ್ ಕೂಡ ರಿಜಿಸ್ಟ್ರೇಷನ್ ಫಾರ್ಮ್ ನಲ್ಲಿ ಸೂಚನೆ ಮಾಡಿರಲಿಲ್ಲ. ಇದೆಲ್ಲ ಗೊತ್ತಾಗಿದ್ದು ರಿಸಲ್ಟ್ ಬಂದ ಮೇಲೆ. ಇದು ಅಷ್ಟೇ ಅಲ್ಲದೆ ಬಿಹಾರ್ನಲ್ಲಿ ಪರೀಕ್ಷೆ ನಡೆಯುವ ಹಿಂದಿನ ದಿನ ಮೇ 4ರಂದು 20 ವಿದ್ಯಾರ್ಥಿಗಳಿಗೆ ಪ್ರಶ್ನೆ ಪತ್ರಿಕೆ ಕೂಡ ಸಿಕ್ಕಿತ್ತು. ಈ ವಿಷಯ ತಿಳಿದು ಪ್ರಶ್ನೆ ಪತ್ರಿಕೆ ಜಾಲ ಬೀದಿಸಲು ಹೊರಟ ಪಾಟ್ನಾ ಪೊಲೀಸರಿಗೆ ಸಿಕ್ಕಿದ್ದು 13 ಜನ. ಪಾಟ್ನಾ ಪೊಲೀಸರು 13 ಜನರನ್ನ ಅರೆಸ್ಟ್ ಕೂಡ ಮಾಡಿದ್ದರು. ಪರೀಕ್ಷೆ ನಡೆಯುವ 15 ದಿನದ ಮುಂಚಿತವಾಗಿ ಪೇಪರ್ ಲೀಕ್ ಆಗಿರೋ ಬಗ್ಗೆ ಮಾಹಿತಿ ಕೂಡ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡಿತ್ತು. ಅದಕ್ಕೆ ಪೂರಕವಾಗಿ ಪರೀಕ್ಷೆ ನಡೆಯುವ ಹಿಂದಿನ ದಿನ ಒಂದು ವಿಡಿಯೋ ಕೂಡ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡಿತ್ತು. ಆ ವಿಡಿಯೋ ಏನು ಅಂತ ನೀವೇ ನೋಡಿ. नीट का एग्जाम कंडक्ट करने वाली संस्थान ध्यान दें कि इस बार विशाल चौरसिया जेल में भी रह के नीट कर लेगा. ಈ ವಿಡಿಯೋದಲ್ಲಿ ಒಬ್ಬ ವ್ಯಕ್ತಿ ಹೇಳ್ತಾನೆ, ಜೈಲಿನಲ್ಲಿ ಇದ್ದುಕೊಂಡೇ ನೀಟ್ ಪೇಪರ್ ಲೀಕ್ ಆಗೋ ತರ ಮಾಡಿಸಿದ್ದರು. ಆ ವ್ಯಕ್ತಿ ಯಾರೆಂದರೆ ವಿಶಾಲ್ ಚೌರಸಿಯಾ ಅಂತ ಹೇಳಿ. ಈ ವ್ಯಕ್ತಿ ರಾಷ್ಟ್ರೀಯ ಮಟ್ಟದಲ್ಲಿ ನಡೆಯುವಂತ ಅನೇಕ ಪರೀಕ್ಷೆ ಪ್ರಶ್ನೆ ಪತ್ರಿಕೆಯನ್ನು ಲೀಕ್ ಮಾಡಿಸಿ ಇಂದಿಗೂ ಕೂಡ ಆತ ಅದೇ ಕೇಸ್ನ ವಿಷಯವಾಗಿ ಜೈಲಿನಲ್ಲಿದ್ದಾನೆ. ಈ ರೀತಿ ಪೇಪರ್ ಲೀಕ್ ಆಗಿದ್ದು ಇದು ಮೊದಲ ಬಾರಿ ಏನಲ್ಲ. 2021ರಲ್ಲಿ ಕೂಡ ಆಗಿದ್ದು. ಇಬ್ಬರು ನೀಟ್ ನ ಎಂಟ್ರೆನ್ಸ್ ಸರ್ವರ್ ನ ಹ್ಯಾಕ್ ಮಾಡಿ ಪೇಪರ್ ನ ಲೀಕ್ ಮಾಡಿದ್ದರು. ಇವರನ್ನು ದೆಹಲಿ ಪೊಲೀಸರು ಅರೆಸ್ಟ್ ಕೂಡ ಮಾಡಿದ್ದರು. ನಾವಿಲ್ಲಿ 67 ಜನ ನಂಬರ್ 1 ರ್ಯಾಂಕ್ ನ ಹಂಚಿಕೊಂಡಿದ್ದು ಹಾಗೂ ಪಾಟ್ನಾದಲ್ಲಿ ಆದಂತ ಪೇಪರ್ ಲೀಕ್ ನ ಬಗ್ಗೆ ನೋಡಿದ್ವಿ. ಆದರೆ ಮುಂದೆ ಹೇಳುವಂತ ವಿಷಯ ಕೇಳಿದ್ರೆ ನಿಮಗೂ ಕೂಡ ಆಶ್ಚರ್ಯ ಆಗುತ್ತೆ. ಯಾಕಂದ್ರೆ ಇಲ್ಲಿ ಪರೀಕ್ಷೆ ನಡೆಸುವ ಶಾಲೆಯ ಮುಖ್ಯಸ್ಥರೇ ಖುದ್ದಾಗಿ ಕ್ವಶನ್ ಪೇಪರ್ ಲೀಕ್ ಔಟ್ ಮಾಡುವ ದಂಧೆಯಲ್ಲಿ ಇಳಿದಿದ್ದರು. ಗುಜರಾತ್ನ ಗೋಧ್ರಾ ನಗರದ ಒಂದು ಎಕ್ಸಾಮ್ ಸೆಂಟರ್ ಜೈ ಜಲರಾಮ್ ಅನ್ನೋ ಶಾಲೆಯ ಮಾಲೀಕ ಖುದ್ದಾಗಿ ನೀಟ್ ಸ್ಕ್ಯಾಮ್ ನಲ್ಲಿ ಇಳಿದು ಬಿಟ್ಟಿದ್ದರು. ಅದು ಹೇಗೆ ಅಂದ್ರೆ, ಸಾಮಾನ್ಯವಾಗಿ ನಾವೆಲ್ಲ ಪರೀಕ್ಷೆಗೆ ಅರ್ಜಿ ಸಲ್ಲಿಸುವಾಗ ಅಥವಾ ರಿಜಿಸ್ಟರ್ ಆಗುವಾಗ ನಮ್ಮ ಮನೆ ಹತ್ತಿರ ಅಥವಾ ನಮ್ಮ ಮನೆಗೆ ಹತ್ತಿರವಾಗಿರುವ ನಗರವನ್ನು ಎಕ್ಸಾಮ್ ಸೆಂಟರ್ ನಾಗಿ ಆಯ್ಕೆ ಮಾಡ್ಕೊಳ್ತೇವೆ. ಆದರೆ ಇಲ್ಲಿ 16ರಿಂದ 23 ಜನ ವಿದ್ಯಾರ್ಥಿಗಳು ತಮಗೆ ಹತ್ತಿರವಾಗಿರುವಂತಹ ಸೆಂಟರ್ ನ ಬಿಟ್ಟು 1000 ಕಿಲೋಮೀಟರ್ ದೂರದಲ್ಲಿರುವಂತಹ ರಾಜ್ಯಗಳಿಗೆ ತಮ್ಮ ಎಕ್ಸಾಮ್ ಸೆಂಟರ್ ನ ಕೊಟ್ಟಿದ್ದರು. ಅದು ಯಾಕೆ ಅಂತ ತಿಳ್ಕೊಬೇಕಾ? ಹೌದು, ಒಡಿಶಾ, ಜಾರ್ಖಂಡ್, ಮಹಾರಾಷ್ಟ್ರ, ಮಧ್ಯಪ್ರದೇಶ ಮತ್ತು ಕರ್ನಾಟಕದಿಂದ 16ರಿಂದ 26 ಜನ ವಿದ್ಯಾರ್ಥಿಗಳು ಗೋಧ್ರಾ ನಗರವನ್ನು ತಮ್ಮ ಪರೀಕ್ಷಾ ಕೇಂದ್ರವನ್ನಾಗಿ ಆಯ್ಕೆ ಮಾಡಿಕೊಂಡಿದ್ದರು. ಅದು ಯಾಕೆ ಅಂತ ಭೇದಿಸ್ತಾ ಹೋದಾಗ ಸಿಕ್ಕ ಉತ್ತರ ಅತ್ಯಾಶ್ಚರ್ಯ. 26 ಜನ ಮಕ್ಕಳ ಪೋಷಕರು ಅಲ್ಲಿರುವ ಶಾಲೆಯ ಮುಖ್ಯಸ್ಥರಿಗೆ ಬರೋಬ್ಬರಿ 10 ಲಕ್ಷಕ್ಕಿಂತ ಅಧಿಕ ಮೊತ್ತ ನೀಡಿ ನೀಟ್ ಪರೀಕ್ಷೆಯಲ್ಲಿ ಉತ್ತಮ ರ್ಯಾಂಕ್ ನೊಂದಿಗೆ ತೆರಗಡೆ ಮಾಡಿಸಬೇಕಂತ ದುಡ್ಡು ಕೊಟ್ಟಿದ್ದರು. ಇದನ್ನೆಲ್ಲ ಕೇಸ್ ನ ರಿಜಿಸ್ಟರ್ ಮಾಡಿಕೊಂಡ ಪೊಲೀಸರು ಆ ಶಾಲೆಯ ಮಾಲೀಕ ಮತ್ತು ಅವರೊಟ್ಟಿಗೆ ಇನ್ನಿಬ್ಬರನ್ನು ಅರೆಸ್ಟ್ ಮಾಡಿ ನ್ಯಾಯಾಲಯಕ್ಕೆ ಹಾಜರುಪಡಿಸಿದಾಗ ನ್ಯಾಯಾಂಗ 14 ದಿನ ನ್ಯಾಯಾಂಗ ಬಂಧನದಲ್ಲಿ ಇರುವುದಕ್ಕೆ ಅನುಮತಿ ನೀಡಿತು. ಇನ್ನು ಇನ್ನುಳಿದ ಪರೀಕ್ಷಾ ಕೇಂದ್ರದಲ್ಲಿ ಸ್ವತಃ ಅಲ್ಲಿರುವಂತಹ ಎಕ್ಸಾಮ್ ಸೆಂಟರ್ ನಲ್ಲಿರುವಂತಹ ಸಿಬ್ಬಂದಿಗಳ ಮಕ್ಕಳಿಗೆ ನೀವು ಎಕ್ಸಾಮ್ ಬರೆಯುವುದಿಲ್ಲ ಅಂದ ಪರವಾಗಿಲ್ಲ, ಬರೆಯೋ ತರ ನಟನೆ ಮಾಡಿ, ಯಾಕಂದ್ರೆ CCTV ಇರುತ್ತೆ, 3.5 ಗಂಟೆ ಹಾಗೆ ನಟನೆ ಮಾಡಿ ನಂತರ ನಮ್ಮ ಎಕ್ಸ್ಪರ್ಟ್ಸ್ ಗಳು ಬಂದು ನಿಮ್ಮ OMR ಶೀಟ್ ನಲ್ಲಿ ಉತ್ತರ ತುಂಬಿಸ್ತಾರೆ ಅಂತ. ಇದಕ್ಕೆ ಕುರಿತಾಗಿರೋದು ಒಂದು ಆಡಿಯೋ ಇದೆ, ನೀವೇ ಕೇಳಿ. बाकी समय में बैठे भी नहीं रहना सर, फिजिक्स या केमिस्ट्री का रफ करते रहना है, क्योंकि 3 घंटे आप CCTV कैमरे की निगरानी हमारे एक्सपर्ट वॉर्मर सीट को फुलफिल करेंगे और ताकि आपको गवर्नमेंट कॉलेज में एडमिशन मिल सके. ಇಷ್ಟು ಮಾತ್ರ ಅಲ್ಲದೆ ಇದಕ್ಕೂ ಹೊರತುಪಡಿಸಿ ಕೆಲವು ವಿದ್ಯಾರ್ಥಿಗಳು ನೀಟ್ ಫಲಿತಾಂಶದಲ್ಲಿ 718, 719 ಅಂಕ ಕೂಡ ತೆಗೆದುಕೊಂಡಿದ್ದರು. ಈ ರೀತಿ ಅಂಕ ನೋಡಿದಕ್ಕೆ ಕೋಚಿಂಗ್ ಸೆಂಟರ್ಗಳು ಅತ್ಯಾಶ್ಚರ್ಯ ಪಟ್ಟಿದ್ದವು. ಯಾಕಂದ್ರೆ ಇದು ಸ್ವಾಭಾವಿಕವಾಗಿ ಸಾಧ್ಯನೇ ಇಲ್ಲ ಅಂತ ಹೇಳಿ. ಅದು ಹೇಗೆ ಅಂದ್ರೆ ನೋಡಿ, ಇಲ್ಲಿ ನೀಟ್ ಎಕ್ಸಾಮ್ ಇರುವಂತದ್ದು 200 ನಿಮಿಷ, ಒಟ್ಟು 200 ಪ್ರಶ್ನೆಗಳಿರುತ್ತೆ. ಅದರಲ್ಲಿ 180 ಪ್ರಶ್ನೆಗಳಿಗೆ ಉತ್ತರಿಸಬೇಕು. ಇದೊಂದು MCQ ಅಂದ್ರೆ ಬಹು ಆಯ್ಕೆ ಮಾದರಿಯ ಪರೀಕ್ಷೆ. ಪ್ರತಿ ಒಂದು ಪ್ರಶ್ನೆಗೆ 4 ಅಂಕ, ಒಟ್ಟು 180 ಪ್ರಶ್ನೆಗೆ 720 ಅಂಕ. ಇದು ನೀಟ್ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಒಂದು ಪ್ಯಾಟರ್ನ್. ಒಂದು ವೇಳೆ ವಿದ್ಯಾರ್ಥಿ ಒಂದು ಪ್ರಶ್ನೆಯನ್ನು ತಪ್ಪು ಮಾಡಿದರೆ ಆ ಪ್ರಶ್ನೆಯ 4 ಅಂಕದ ಜೊತೆಗೆ 1 ಅಂಕವನ್ನು ದಂಡವಾಗಿ ಕಡಿತಗೊಳಿಸುತ್ತಾರೆ. ಒಟ್ಟು 5 ಅಂಕ ಕಡಿತಗೊಳಿಸುತ್ತಾರೆ ಒಂದು ಪ್ರಶ್ನೆ ತಪ್ಪಾದ್ರೆ. ಉದಾಹರಣೆಗೆ ಒಬ್ಬ ವಿದ್ಯಾರ್ಥಿ 180 ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ನೀಡಿದರೆ ಅವರ ಒಟ್ಟು ಅಂಕ 720. ಒಂದು ವೇಳೆ 180 ಪ್ರಶ್ನೆಗಳಲ್ಲಿ ಒಬ್ಬ ವಿದ್ಯಾರ್ಥಿಯು ಒಂದು ಪ್ರಶ್ನೆಯನ್ನು ತಪ್ಪು ಮಾಡಿದರೆ ಅವನಿಗೆ ಆ ಪ್ರಶ್ನೆಯ 4 ಅಂಕ ಮತ್ತು ಅದರ ಜೊತೆಗೆ ದಂಡವಾಗಿ 1 ಅಂಕ, 4 + 1 5, ಒಟ್ಟು 5 ಅಂಕ ಕಡಿತ ಮಾಡಲಾಗುತ್ತೆ. ಅಲ್ಲಿ ಅವನ ಒಟ್ಟು ಅಂಕ
ಅಂಕ 720ಕ್ಕೆ 715 ಆಗಿರುತ್ತೆ. ಆದರೆ ಈ ರೀತಿ 719 ಮತ್ತು 718 ಅಂಕ ಹೇಗೆ ಬಂತು ಅಂತ NTA ಹಲವಾರು ವಿದ್ಯಾರ್ಥಿಗಳು ಟ್ವೀಟ್ ಮೂಲಕ ಪ್ರಶ್ನೆ ಮಾಡಿದರು. ಅದಕ್ಕೆ ಪ್ರತ್ಯುತ್ತರವಾಗಿ NTA ಹೇಳಿದ ಉತ್ತರ ಏನಂದ್ರೆ, ಪರೀಕ್ಷಾ ಕೇಂದ್ರದಲ್ಲಿ ಆ ವಿದ್ಯಾರ್ಥಿಗಳಿಗೆ ನೀಡಿದ ಪ್ರಶ್ನೆ ಪತ್ರಿಕೆ ಕಳೆದ ವರ್ಷದ್ದು OMR ಶೀಟ್ ಮಿಸ್ಮ್ಯಾಚ್ ಆಗಿದ್ದು, ಇದರಿಂದ ವಿದ್ಯಾರ್ಥಿಗಳಿಗೆ 10 ರಿಂದ 30 ನಿಮಿಷ ತಡವಾಯಿತು. ಅದಕ್ಕೆ ಆ ವಿದ್ಯಾರ್ಥಿಗಳು ಪ್ರಶ್ನೆ ಮಾಡಿದ್ದಕ್ಕಾಗಿ ಆ ವಿದ್ಯಾರ್ಥಿಗಳಿಗೆ ಗ್ರೇಸ್ ಮಾರ್ಕ್ಸ್ ನೀಡಲಾಗಿದೆ ಅಂತ ಉತ್ತರಿಸಿತ್ತು. ಈ ಗ್ರೇಸ್ ಮಾರ್ಕ್ಸ್ ಯಾವ ಆಧಾರದಲ್ಲಿ ನೀಡಿದ್ದೀರಾ ಅಂತ ಪ್ರಶ್ನೆ ಕೇಳಿದ್ರೆ, ಅದು 2018ರಲ್ಲಿ ಸುಪ್ರೀಂ ಕೋರ್ಟ್ ನೀಡಿದ ಒಂದು ತೀರ್ಪಿನ ಅನ್ವಯ ಅಥವಾ ಒಂದು ಫಾರ್ಮುಲಾವನ್ನು ಅಪ್ಲೈ ಮಾಡಿ ಗ್ರೇಸ್ ಮಾರ್ಕ್ಸ್ ನೀಡಿದ್ದೇವೆ ಅಂತ ಉತ್ತರಿಸಿತ್ತು. ಆದ್ರೆ ಆ ಫಾರ್ಮುಲಾ ಯಾವುದು, ಆ ಫಾರ್ಮುಲಾದ ಬಗ್ಗೆ ಏನು ಅಂತ ಇಲ್ಲಿ NTA ಸ್ಪಷ್ಟಪಡಿಸಿಲ್ಲ. ಇಷ್ಟು ಮಾತ್ರ ಅಲ್ಲದೆ NTA ಈ ಸಾರಿ ಕಟ್ ಆಫ್ ಕೂಡ ಜಾಸ್ತಿ ಮಾಡಿತ್ತು. ಕಳೆದ 5 ವರ್ಷದ ಕಟ್ ಆಫ್ ನೋಡಿದರೆ ನೀಟ್ ಎಲಿಜಿಬಲ್ ಕಟ್ ಆಫ್ 140ರ ಆಸ್ಪಾಸ್ನಲ್ಲಿ ಇರ್ತಿತ್ತು. ಆದರೆ ಈ ವರ್ಷ ಏಕಾಏಕಿ ಯಾವುದೇ ರೀತಿಯಾದಂತಹ ಸೂಚನೆಗಳಿಲ್ಲದೆ ಕಳೆದ ವರ್ಷಕ್ಕಿಂತ 30 ಅಂಕ ಹೆಚ್ಚಿಸಿತ್ತು. ಅಂದ್ರೆ ಕಳೆದ ವರ್ಷ 134 ಕಟ್ ಆಫ್ ಇದ್ದರೆ ಈ ವರ್ಷ 164ಕ್ಕೆ ಮುಟ್ಟಿತ್ತು. ಈ ರೀತಿ ಯಾಕೆ ಅಂತ ಪ್ರಶ್ನೆ ಮಾಡಿದರೆ NTA ಉತ್ತರ ಈ ರೀತಿಯಾಗಿತ್ತು. ಈ ವರ್ಷ ಪೇಪರ್ ಬಹಳ ಈಸಿ ಆಗಿತ್ತು, ಹಾಗಾಗಿ ಹಲವು ವಿದ್ಯಾರ್ಥಿಗಳು ಉತ್ತಮ ರ್ಯಾಂಕ್ ತೆಗೆದುಕೊಂಡಿದ್ದಾರೆ, ಹಾಗಾಗಿ ಕಟ್ ಆಫ್ ಹೆಚ್ಚಿಗೆ ಮಾಡಲಾಗಿದೆ ಅಂತ ಉತ್ತರ ಕೊಟ್ಟಿತ್ತು. ಈ ಕಟ್ ಆಫ್ MBBS ಸೀಟ್ ಪಡೆಯಲು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಂದ್ರೆ, ಕಳೆದ ವರ್ಷ 665 ಅಂಕ ತೆಗೆದ ಒಬ್ಬ ವಿದ್ಯಾರ್ಥಿ 5 ರಿಂದ 6,000 ಒಳಗಿನ ರ್ಯಾಂಕ್ ನಲ್ಲಿ ಬರುತ್ತಾ ಇದ್ರು. ಆದರೆ ಈ ವರ್ಷ ಅದೇ 665 ಅಂಕ ತೆಗೆದ ವಿದ್ಯಾರ್ಥಿ 20 ರಿಂದ 25,000 ರ್ಯಾಂಕ್ ನ ಆಸುಪಾಸಿನಲ್ಲಿದ್ದಾನೆ. ಇದು ನಿಜಕ್ಕೂ ಪ್ರಾಮಾಣಿಕವಾಗಿ ಓದಿ ಪರೀಕ್ಷೆ ಬರೆದ ವಿದ್ಯಾರ್ಥಿಗಳಿಗೆ ಬೇಸರದ ಸಂಗತಿ. ಇಲ್ಲಿ ನಾವು ನೋಡುವಾಗ 67 ಜನ ಮೊದಲ ರ್ಯಾಂಕ್ ಹಂಚಿಕೊಂಡಿದ್ದು, ಪೇಪರ್ ಲೀಕ್ ಆಗಿದ್ದು, ಹಾಗೂ ಎಕ್ಸಾಮ್ ಸೆಂಟರ್ ನಲ್ಲಿ ನಡೆದಂತಹ ಸ್ಕ್ಯಾಮ್, ಅದು ಮಾತ್ರ ನಿಜವಾಗಿಯೂ ಗ್ರೇಸ್ ಮಾರ್ಕ್ಸ್ ಕೊಟ್ಟಿದ್ದು. ಈ ಎಲ್ಲಾ ಪ್ರಶ್ನೆಗಳಿಗೆ NTA ಉತ್ತರ ಒಂದೇ ಆಗಿದ್ದು. ಆ ಉತ್ತರದಿಂದ ಕೋಚಿಂಗ್ ಸೆಂಟರ್ ಗಳಾಗ್ಲಿ, ವಿದ್ಯಾರ್ಥಿಗಳಾಗ್ಲಿ ಅಥವಾ ಪೋಷಕರಾಗ್ಲಿ ತೃಪ್ತಿಯಾಗಿರ್ಲಿಲ್ಲ. ಯಾಕಂದ್ರೆ NTA ವಾದ ಏನಂದ್ರೆ, ಇಲ್ಲಿ ಯಾವುದೇ ರೀತಿ ಸ್ಕ್ಯಾಮ್ ನಡೆದಿಲ್ಲ, ಯಾವುದೇ ರೀತಿ ತಪ್ಪು ನಡೆದಿಲ್ಲ, ಇದೆಲ್ಲ ಕೂಲಂಕುಷವಾಗಿ ಪರಿಶೀಲಿಸಿ ನಡೆಸಿದ್ದೇವೆ ಅಂತ ನಿನ್ನೆ ನಡೆದ ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಹೇಳಿತ್ತು. ಇಷ್ಟೆಲ್ಲ ಆಧಾರಗಳು ನೋಡಿದ ಮೇಲೂ ಕೂಡ ನಮಗೂ ನಿಮ್ಗೂ ಹುಟ್ಟೋ ಪ್ರಶ್ನೆಗಳೇನಂದ್ರೆ, ಅವತ್ತು ಪೇಪರ್ ಲೀಕ್ ಆಗಿದ್ದು ಯಾಕೆ, ಆ ಸೆಂಟರ್ ನ ವಿದ್ಯಾರ್ಥಿಗಳಿಗೆ ಮಾತ್ರ ತಡೆ ಆಗಿದ್ದು ಯಾಕೆ, ಕೇವಲ ಗುಜರಾತ್ ಮಾತ್ರ ಅಲ್ಲದೆ ಮಹಾರಾಷ್ಟ್ರದ ಹಲವು ನಗರಗಳಲ್ಲಿ ಹಾಗೂ ಕರ್ನಾಟಕದ ಕೆಲವೊಂದು ನಗರಗಳಲ್ಲಿ ವಿದ್ಯಾರ್ಥಿಗಳು ಕೂಡ 1 ಗಂಟೆ 30 ನಿಮಿಷ ತಡವಾಗಿ ಪ್ರಶ್ನೆ ಪತ್ರಿಕೆಯನ್ನು ಸ್ವೀಕರಿಸಿದ್ದಾರೆ. ಇವರಿಗೆಲ್ಲ ಇಲ್ಲದ ಗ್ರೇಸ್ ಮಾರ್ಕ್ಸ್ ಅವರಿಗೆ ಹೇಗೆ ಸಿಕ್ತು? ಮತ್ತು NTA 67 ಜನ ವಿದ್ಯಾರ್ಥಿಗಳು ಟಾಪ್ 1ರಲ್ಲಿ ಬಂದದಕ್ಕೆ ಒಂದು ಸಮಜಾಯಿಸಿ ಕೊಟ್ಟಿದ್ದರು. ಅದೇನಂದ್ರೆ, 67 ಜನರಲ್ಲಿ 23 ವಿದ್ಯಾರ್ಥಿಗಳು ಸ್ವತಃ ತಾವೇ ಅಂಕ ತೆಗೆದುಕೊಂಡಿದ್ದಾರೆ, ಬಾಕಿ 44 ವಿದ್ಯಾರ್ಥಿಗಳಿಗೆ NTA ಗ್ರೇಸ್ ಮಾರ್ಕ್ಸ್ ನೀಡಿದೆ ಅಂತ. ಯಾಕಂದ್ರೆ ಫಿಸಿಕ್ಸ್ ನಲ್ಲಿ ಬಂದಂತ ಒಂದು ತಪ್ಪು ಪ್ರಶ್ನೆಯಿಂದಾಗಿ ಹಿಡಿದಿವೆ, ಯಾಕಂದ್ರೆ ಅದು ಓಲ್ಡ್ NCERT ಇಂದ ಬಂದಿದ್ದು. ಇನ್ನು ಪ್ರತಿ ವರ್ಷ ನೀಟ್ ಪರೀಕ್ಷೆ ಆದ 10 ರಿಂದ 15 ದಿನ ಆದ ಮೇಲೆ ಕೀ ಆನ್ಸರ್ ಬಿಡುಗಡೆ ಆಗ್ತಿತ್ತು ಮತ್ತು ಅದಾದ 10 ದಿನ ಆದ್ಮೇಲೆ ರಿಸಲ್ಟ್ ಬಿಡುಗಡೆ ಆಗುತ್ತಿತ್ತು. ಆದರೆ ಈ ವರ್ಷ ಮೇ 5ಕ್ಕೆ ಪರೀಕ್ಷೆ ಮುಗಿದ್ರೆ ಮೇ 29ಕ್ಕೆ NTA ಕೀ ಆನ್ಸರ್ ರಿಲೀಸ್ ಮಾಡುತ್ತೆ, ಜೂನ್ 14ಕ್ಕೆ ಫಲಿತಾಂಶ ಬಿಡುಗಡೆ ಮಾಡುತ್ತೀವಿ ಅಂತ ಅಧಿಕೃತ ವೆಬ್ಸೈಟ್ ನಲ್ಲಿ ಸೂಚನೆ ನೀಡಿ 10 ದಿನ ಮುಂಚಿತವಾಗಿ ಅಂದ್ರೆ ಜೂನ್ 4ನೇ ತಾರೀಕು ಫಲಿತಾಂಶ ಬಿಟ್ಟಿದೆ. ಯಾಕೆ ಅನ್ನೋ ಪ್ರಶ್ನೆ ನಮ್ಮ ನಿಮ್ಮಲ್ಲಿ ಮೂಡೋದು ಸಹಜ. ಈ ರೀತಿ NTA ನಿಂದ ಆದಂತ ತಪ್ಪುಗಳು ಒಂದಲ್ಲ ಎರಡಲ್ಲ. ಇದೆಲ್ಲ ನೋಡಿದಾಗ ಇದು ಕಾಕತಾಳೀಯವಂತೂ ಅಲ್ಲ, ಎಲ್ಲ ಉದ್ದೇಶ ಪೂರ್ವಕವಾಗಿ ಇರುವಂತ ರೀತಿಯಲ್ಲಿ ಕಾಣುತ್ತೆ. ಅದೆಷ್ಟೋ ಜನ ಬಡ ಮತ್ತು ಮಧ್ಯಮ ವರ್ಗದ ಮಕ್ಕಳಿಗೆ ಈ ರಿಸಲ್ಟ್ ಇಂದಾಗಿ ನಿರಾಸೆ ಆಗಿರೋದಂತೂ ಖಂಡಿತ. ಈ ಎಲ್ಲಾ ಪ್ರಶ್ನೆಗಳಿಗೆ ಸಮಜಾಯಿಸಿ ಕೊಟ್ಟಿರುವಂತಹ NTA ನಿನ್ನೆ ನಡೆದ ಪ್ರೆಸ್ ಕಾನ್ಫರೆನ್ಸ್ ನಲ್ಲಿ, ನಾವು ಇದಕ್ಕೊಂದು ಕಮಿಟಿ ಫಾರ್ಮ್ ಮಾಡುತ್ತೇವೆ, ಅದು 1 ವಾರದೊಳಗೆ ರಿಪೋರ್ಟ್ ಕೊಡುತ್ತೆ, ಒಂದು ವೇಳೆ ಆ ಕಮಿಟಿ ರೀ ಎಕ್ಸಾಮ್ ಮಾಡ್ಬೇಕಂತ ರಿಪೋರ್ಟ್ ಕೊಟ್ರೆ ನಾವು ರೀ ಎಕ್ಸಾಮ್ ಮಾಡ್ತೇವೆ ಅಂತ ಹೇಳಿದೆ. ಆದರೆ ಆ ಕಮಿಟಿ ರೀ ಎಕ್ಸಾಮ್ ಮಾಡಿ ಅನ್ನೋ ರಿಪೋರ್ಟ್ ಕೊಡುತ್ತೆ ಅನ್ನೋದು ಸತ್ಯಕ್ಕೆ ದೂರವಾಗಿರುವಂತೆ ಕಾಣುತ್ತೆ. ಯಾಕಂದ್ರೆ ಇಷ್ಟೆಲ್ಲ ತಪ್ಪುಗಳು, ಇಷ್ಟೆಲ್ಲ ಆರೋಪಗಳು NTA ಮೇಲೆ ಇದ್ದರೂ ಕೂಡ ಈ ಸ್ಕ್ಯಾಮೇ ಆಗಿಲ್ಲ, ಯಾವುದೇ ತಪ್ಪೇ ಆಗಿಲ್ಲ ಅಂತ NTA ವಾದ ಮಾಡ್ತಾ ಇದೆ. ಅದಕ್ಕೆ ಹಲವು ವಿದ್ಯಾರ್ಥಿಗಳು ಸುಪ್ರೀಂ ಕೋರ್ಟ್, ಕಲ್ಕತ್ತಾ ಹೈಕೋರ್ಟ್, ಡೆಲ್ಲಿ ಹೈಕೋರ್ಟ್, ಕರ್ನಾಟಕ ಹೈಕೋರ್ಟ್ ಗಳ ಮೆಟ್ಟಿಲೇರಿದ್ದಾರೆ. ಆದಷ್ಟು ಬೇಗ NTA ಇದಕ್ಕೆ ತಕ್ಕಾದ ಒಂದು ಸಮಜಾಯಿಸಿಕೊಳ್ಳಿ ಹಾಗೂ ರೀ ಎಕ್ಸಾಮ್ ನಡೆಸಲಿ. ಅದೆಷ್ಟೋ ಜನ ಬಡ ಮತ್ತು ಪ್ರಾಮಾಣಿಕ ವಿದ್ಯಾರ್ಥಿಗಳಿಗೆ ನ್ಯಾಯ ದೊರಕುವಂತಾಗಲಿ ಅಂತ ಈ ವಿಡಿಯೋ ಮೂಲಕ ಕೇಳ್ಕೊಳ್ತೇವೆ. ಈ ವಿಡಿಯೋನ ಆದಷ್ಟು ಮಟ್ಟದಲ್ಲಿ ಶೇರ್ ಮಾಡಿ, ಯಾಕಂದ್ರೆ ಈ ವಿಡಿಯೋ ನೋಡಿ ಆದ್ರೂ ಅನೇಕರು ಎಚ್ಚೆತ್ತುಕೊಳ್ಳಿ. ಈ ಸ್ಕ್ಯಾಮರ್ಸ್ ಗಳಿಂದ ಆದ ಮೋಸಕ್ಕೆ ನ್ಯಾಯ ಸಿಗಲಿ. ಹೊಸದಾಗಿ ಆಯ್ಕೆ ಆದಂತ ಕೇಂದ್ರ ಸರ್ಕಾರ ಇದರ ಮೇಲೆ ಗಮನ ಹರಿಸಿ ನೀಟ್ ವಿದ್ಯಾರ್ಥಿಗಳಿಗೆ, ಪ್ರಾಮಾಣಿಕ ಮಧ್ಯಮ ವರ್ಗದ ಬಡ ವಿದ್ಯಾರ್ಥಿಗಳಿಗೆ ಒಂದು ನ್ಯಾಯ ದೊರಕುವಂತ ಆಗಲಿ ಅಂತ ನಮ್ಮ ಇಚ್ಛೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿ ಬೆಲ್ ಐಕಾನ್ ಒತ್ತಿ. ಧನ್ಯವಾದಗಳು.